ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿ ಒಂದಷ್ಟು ದಿನಗಳು ಕಳೆದು ಹೋದ್ರೂ ಕೂಡ ವೀಕ್ಷಕರು ಮಾತ್ರ ಆಗುಂಗಿಂದ ಹೊರಗೆ ಬಂದಿಲ್ಲ. ಅದಕ್ಕೆ ಕಾರಣ ಈ ಒಂದು ಸೀಸನ್ ಅಲ್ಲಿ ಒಂದಷ್ಟು ಗಮನ ಸೆಳೆದಂತಹ ಸ್ಪರ್ಧೆಗಳು. ಪ್ರತಿದಿನ ಅವರನ್ನ ನೋಡೋದಕ್ಕಾಗಿಯೇ ಬಿಗ್ ಬಾಸ್ ಶೋವನ್ನ ನೋಡ್ತಾ ಇದ್ದ ಸಾಕಷ್ಟು ಜನ ವೀಕ್ಷಕರಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತ ಹೇಳಿದಾಕ್ಷಣ ನೆನಪಾಗುವಂತಹ ಸ್ಪರ್ಧೆಗಳು ಅಂದ್ರೆ ಮೊದಲಿಗೆ ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ, ಕ್ಯಾಪ್ಟನ್ ಆಗಿದ್ದಂಥ ರಘು, ಹಾಗೆಯೇ ಅಶ್ವಿನಿ ಗೌಡ ಇವರೆಲ್ಲ ಮುಂಚೂಣಿಯಲ್ಲಿ ನೆನಪಾಗ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಗಮನ ಸೆಳೆದಿದ್ದು ಗಿಲ್ಲಿ ನಟ, ರಕ್ಷಿತಾ ಹಾಗೂ ರಘು. ಇವರ 3 ಜನರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇತ್ತು. ಅವರ ಮಾತುಕತೆಗಳನ್ನ ಕೇಳೋದೇ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಅದರಲ್ಲೂ ಕೂಡ ಅಣ್ಣ ತಂಗಿ ಬಾಂಧವ್ಯಕ್ಕೆ ಒಂದು ಹೊಸ ಭಾಷೆ ಬರೆದವರು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ರಘು. ರಘು ಅವರು ರಕ್ಷಿತಾ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ನೋಡ್ಕೊಳ್ತಾ ಇದ್ರು, ರಘು ಅವರ ಬಗ್ಗೆ ರಕ್ಷಿತಾ ಅವರು ಯಾವ ರೀತಿ ಕಾಳಜಿಯನ್ನ ತೋರಿಸ್ತಾ ಇದ್ರು ನಿಮ್ಗೆಲ್ಲ ಗೊತ್ತೇ ಇದೆ. ಬಹುತೇಕರು ಇದೊಂದು ಸ್ಟ್ರಾಟಜಿ ಅಂತ ಆರಂಭದಲ್ಲಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಹೋಗ್ತಾ ಹೋಗ್ತಾ ರಿಯಾಲಿಟಿ ಅರ್ಥ ಆಯ್ತು. ರಕ್ಷಿತಾ ಹಾಗೂ ರಘು ಅವರ ಬಾಂಧವ್ಯ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಅನ್ನೋದು ಅನೇಕ ಸಂದರ್ಭದಲ್ಲಿ ಪ್ರೂವ್ ಆಯಿತು. ಯಾವುದೇ ಸಂದರ್ಭದಲ್ಲೂ ಕೂಡ ರಕ್ಷಿತಾ ರಘು ಅವರನ್ನ ಬಿಟ್ಕೊಟ್ಟೇ ಇಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ರಘು ಅವರ ಪರವಾಗಿ ನಿಲ್ತಾರೆ. ರಘು ಅವರು ಕೂಡ ಆರಂಭದಲ್ಲಿ ರಕ್ಷಿತಾ ನಾಮಿನೇಟ್ ಮಾಡಿದ ವಿಚಾರಕ್ಕೆ ಕೋಪಗೊಂಡ್ರು ಕೂಡ ಹೋಗ್ತಾ ಹೋಗ್ತಾ ಅವರಿಗೆ ರಿಯಾಲಿಟಿ ಅರ್ಥ ಆಗತ್ತೆ. ಆ ಬಳಿಕ ರಕ್ಷಿತಾ ಅವರನ್ನ ಎಷ್ಟರ ಮಟ್ಟಿಗೆ ಕಾಳಜಿ ಮಾಡ್ತಾರೆ ಅದೆಲ್ಲವೂ ಕೂಡ ನಮಗೆ ಗೊತ್ತಾಗತ್ತೆ. ಅದಾದ ಬಳಿಕ ರಕ್ಷಿತಾ ಸೀಕ್ರೆಟ್ ರೂಮ್ಗೆ ಹೋಗುವಂತಹ ಸಂದರ್ಭ ಬಂದಾಗ ರಘು ಅವರ ಮನಸ್ಸಿನಲ್ಲಿ ರಕ್ಷಿತಾ ಅವರ ಬಗ್ಗೆ ಯಾವ ರೀತಿಯಾದಂತಹ ಭಾವನೆ ಇತ್ತು ಅನ್ನೋದು ರಿವೀಲ್ ಆಗತ್ತೆ. ತಂಗಿಯ ಸ್ಥಾನದಲ್ಲಿ ಇಟ್ಟಿದ್ರು ರಕ್ಷಿತಾ ಅವರನ್ನ. ಆಕೆ ಹೋದಂತ ಸಂದರ್ಭದಲ್ಲಿ ತುಂಬಾ ಭಾವುಕರಾಗ್ತಾರೆ. ಆಕೆಯನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ರಘು ಹಾಗೂ ರಕ್ಷಿತಾ ಹೆಚ್ಚಿನ ಸಮಯವನ್ನ ಕಳೀತಾ ಇದ್ದಿದೆ ಕಿಚನ್ ನಲ್ಲಿ. ಇಬ್ರಿಗೂ ಕೂಡ ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ. ರಘು ಅವರು ಏನೇ ಅಡುಗೆ ಮಾಡ್ತಾ ಇದ್ರು ಕೂಡ ಅದಕ್ಕೆ ಸಹಾಯ ಮಾಡ್ತಾ ಇದ್ರು ರಕ್ಷಿತಾ. ಹಾಗೆ ಸಾಕಷ್ಟು ಸಲಹೆಗಳನ್ನ ರಕ್ಷಿತಾಗೆ ರಘು ಕೊಡ್ತಾ ಇದ್ರು. ಹಾಗೆ ರಘು ಅವರಿಂದಲೂ ಕೂಡ ಒಂದಷ್ಟು ಹೊಸ ಹೊಸ ರೆಸಿಪಿಗಳನ್ನ ರಕ್ಷಿತಾ ಕಲಿತಾನೆ ಇದ್ರು. ಸಾಕಷ್ಟು ಸಂದರ್ಭದಲ್ಲಿ ರಕ್ಷಿತಾ ಜೊತೆ ರಘು ಹೇಳ್ಕೊಂಡಿದ್ರು, ನನಗೆ ನಂದೇ ಆದಂತ ಒಂದು ಕುಕಿಂಗ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಆಗಿಲ್ಲ. ಇಲ್ಲಿಂದ ಹೋದ ಬಳಿಕ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ. ಇನ್ನು ರಘು ಕುಕಿಂಗ್ ಮಾಡುವಂತ ಸಂದರ್ಭದಲ್ಲಿ ರಕ್ಷಿತಾ ಬ್ಲಾಗಿಂಗ್ ಮಾಡ್ತಾ ಇದ್ರು. ಬೇರೆ ಬೇರೆ ರೀತಿಯಲ್ಲಿ ಅವರ ಅಡುಗೆಗಳನ್ನ ಹೊಗಳ್ತಾ ಇದ್ರು. ಅದನ್ನೆಲ್ಲ ನೋಡೋದು ವೀಕ್ಷಕರಿಗೆ ತುಂಬಾನೇ ಖುಷಿ ಅನ್ನಿಸ್ತಾ ಇತ್ತು. ಹಾಗೇನೆ ರಘು ಅವರು ಮುಂದಿನ ದಿನಗಳಲ್ಲಿ ನಾನೊಂದು ಯೂಟ್ಯೂಬ್ ಚಾನೆಲ್ ಅನ್ನ ಮಾಡ್ತೀನಿ ಅನ್ನೋ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡಿದ್ರು. ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ರಕ್ಷಿತಾ ಹಾಗೆ ರಘು ಅವರ ಕಾಂಬಿನೇಷನ್ ಅನ್ನ ಮೆಚ್ಚಿಕೊಂಡಂತಹ ವೀಕ್ಷಕರಿಗೆ ಒಂದು ದೊಡ್ಡ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ರಘು ಅವರು. ರಘು ಅವರು ಹೇಳಿದಂತೆ ರಕ್ಷಿತಾ ಹಾಗೂ ನಾನು ಜೊತೆಯಾಗಿ ಒಂದಷ್ಟು ಕುಕಿಂಗ್ ವಿಡಿಯೋಗಳನ್ನ ಮಾಡ್ತೀವಿ ಅನ್ನೋ ಮಾತನ್ನ ರಘು ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಮೊನ್ನೆ ಈವೆಂಟ್ ನಲ್ಲಿ ಭಾಗಿಯಾಗೋದಕ್ಕೆ ರಕ್ಷಿತಾ ಬೆಂಗಳೂರಿಗೆ ಬಂದಿದ್ದಂತಹ ಸಂದರ್ಭದಲ್ಲಿ ರಘು ಅವರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ರಂತೆ. ಈ ಸಂದರ್ಭದಲ್ಲಿ ಇದೇ ವಿಚಾರವಾಗಿ ನಾವು ಮಾತುಕತೆ ಮಾಡಿದ್ದೀವಿ. ಅದೇ ವಿಚಾರವನ್ನ ಮಾತನಾಡೋದಕ್ಕಾಗಿ ಆಕೆ ಮನೆಗೆ ಬಂದಿದ್ಲು ಅನ್ನೋದನ್ನ ಸ್ವತಃ ರಘು ಅವರೇ ಹೇಳ್ಕೊಂಡಿದ್ದಾರೆ. ಆ ಮೂಲಕ ರಘು ಹಾಗೂ ರಕ್ಷಿತಾ ಅವರನ್ನ ಮುಂದಿನ ದಿನಗಳಲ್ಲೂ ನಾವು ಜೊತೆಯಾಗಿ ನೋಡಬೇಕು, ಅವರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತೀವಿ. ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ಅವರಿಬ್ಬರ ಮಾತುಕತೆ ಕೇಳೋ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಅಂತ ಒಂಥರ ಕಾತ್ರವನ್ನ ವ್ಯಕ್ತಪಡಿಸ್ತಾ ಇದ್ದಂತಹ ವೀಕ್ಷಕರಿಗೆ ಇದೀಗ ದೊಡ್ಡ ಗುಡ್ ನ್ಯೂಸ್ ಒಂದನ್ನ ರಘು ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಹಾಗೂ ರಕ್ಷಿತಾ ಜೊತೆಯಾಗಿ ಕಾಣಿಸ್ತೀವಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಹಾಗೂ ರಕ್ಷಿತಾ ಒಂದಷ್ಟು ಕುಕಿಂಗ್ ವಿಡಿಯೋಗಳನ್ನ ಜೊತೆಯಾಗಿ ಮಾಡ್ತೀವಿ, ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅನ್ನೋ ಮಾತನ್ನ ರಘು ಹೇಳಿರೋದು ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗದೆ. ಇಷ್ಟು ದಿನ ಅವರನ್ನ ಟಿವಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಂಥ ಒಂದಷ್ಟು ವೀಕ್ಷಕರಿಗೂ ನಿಜಕ್ಕೂ ರಘು ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ರಘು ಇರ್ಬೋದು, ರಕ್ಷಿತಾ ಇರ್ಬೋದು, ಬೇರೆ ಬೇರೆ ಈವೆಂಟ್ಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದಾರೆ. ನೀವೆಲ್ಲ ನೋಡ್ತಾನೆ ಇದ್ದೀರಾ. ಹೊರಗಡೆ ಬಂದ ಬಳಿಕ ಎಷ್ಟರ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ. ಅಲ್ಲಿ ಇಲ್ಲಿ ಅದು ಇದು ಪ್ರೋಗ್ರಾಮ್ ಅಂತ ಹೋಗ್ತಾನೆ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಒಂದಷ್ಟು ಫ್ರೀ ಆದ ಬಳಿಕ ಇಬ್ರು ಒಂದಷ್ಟು ಕುಕಿಂಗ್ ವಿಡಿಯೋಗಳನ್ನ ಮಾಡೋದಂತೂ ಪಕ್ಕ. ಈ ಬಗ್ಗೆ ರಘು ಅವರೇ ಸ್ವತಃ ಘೋಷಣೆ ಮಾಡಿದ್ದಾರೆ.
ಹಾಗಾಗಿ ವೀಕ್ಷಕರು ಕೂಡ ಕುತೂಹಲದಲ್ಲಿದ್ದಾರೆ, ಯಾವಾಗ ಇವರಿಬ್ರು ಕೂಡ ಕುಕಿಂಗ್ ವಿಡಿಯೋಗಳನ್ನ ಜೊತೆಯಾಗಿ ಮಾಡ್ತಾರೆ ಅಂತ. ಅದಕ್ಕೂ ಕೂಡ ಅತಿ ಶೀಘ್ರದಲ್ಲಿ ರಘು ಅವರು ಉತ್ತರ ಕೊಡುವಂತಹ ಸಾಧ್ಯತೆ ಇದೆ.